ನಿನ್ನೆ ರಾತ್ರಿ 10:15 ಅಷ್ಟೊತ್ತಿಗೆ ಅಮೆರಿಕದ ಅಧ್ಯಕ್ಷರು ದಿಢೀರೆಂದು ತಮ್ಮ ಎಂದಿನ ಶೈಲಿಯಲ್ಲಿ ಟ್ವಿಟರ್ ಮೂಲಕ ಅಂತ್ಯವನ್ನು ಹಾಡಿದರು. ಡೀಲ್ ಇಸ್ ಡನ್ ವಿತ್ ಮೈ ಫ್ರೆಂಡ್ ಅಂತ ಹಾಕ್ಬಿಟ್ರು ಸಾಯೇಬ. ಇನ್ನು ಡನ್ ಆದಮೇಲೆ ನಾವೆಲ್ಲ ಡನ್ ಅಂತ ಎದ್ದು ನಿಲ್ಲಲೇಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಎಲ್ಲರೂ ಎದ್ದು ನಿಂತು ಏನದು ಅಂತ ನೋಡೋ ಅಷ್ಟರಲ್ಲಿ ರಾತ್ರಿ ಕಳೆದೋಯ್ತು. ಬೆಳಗ್ಗೆ ಬಂತು. ಪ್ರಧಾನಿ ಮೋದಿ ಜೊತೆ ನಿನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾತ್ರಿ ದೂರವಾಣಿಯಲ್ಲಿ ಸುಮಾರು 30 ನಿಮಿಷಗಳ ಕಾಲ ಮಾತನಾಡಿದ ನಂತರ ಎರಡೂ ದೇಶಗಳ ನಡುವೆ ಒಂದು ರೀತಿಯಲ್ಲಿ ನಡೆಯುತ್ತಿದ್ದಂತಹ ಸುಂಕ ಸಮರ ಅಂತ್ಯಗೊಂಡಂತೆ ಕಾಣಿಸುತ್ತಿದೆ. ಮೇಲ್ನೋಟಕ್ಕೆ ಬಹಳ ಜನ ಎಲ್ಲ ಮುಗಿದು ಹೋಯಿತು ಎಂದು ಪರಿಭಾವಿಸಿ ಮಾತನಾಡ್ತಾ ಇರೋಂಗಿದೆ ಈ ದೇಶದಲ್ಲಿ, ಇನ್ಕ್ಲೂಡಿಂಗ್ ದಿ ಗವರ್ನಮೆಂಟ್. ಆದರೆ ಈ ಸುಂಕ ಒಪ್ಪಂದ ಏನಾಗ್ತಾ ಇದೆ ಅದರದ್ದು ವಿವರಗಳು ನಮಗೆ ಯಾರಿಗೂ ಲಭ್ಯವಿಲ್ಲದಿರುವುದರಿಂದ ದಿ ಡೆವಿಲ್ ಲೈಸ್ ಇನ್ ಡೀಟೇಲ್ಸ್ ಅಂತ, ಭೂತ ವಿವರದಲ್ಲಿ ಅಡಗಿದೆ ಅಂತಂದಂಗೆ ಆ ವಿವರ ಬಂದ ಮೇಲೆ ಹೇಳ್ಬೋದು. ಮೇಲ್ನೋಟಕ್ಕೆ ಡ್ಯಾಮ್ ಗುಡ್ ಡೀಲ್, ಅನುಮಾನನೇ ಇಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನನ್ನ ಪರಮಾಪ್ತ ಮಿತ್ರ ಅಂತ ಕರೆದ್ರು ಸಾಹೇಬ್ರು, ಒಪ್ಪಂದ ಘೋಷಣೆ ಮಾಡಿದ್ರು. ಏನು ಘೋಷಣೆ ಹೇಳ್ರಿ, ನೀವು ಎಳಿಬೇಡಿ, ಯಾವುದು ಹಳೆ ಡೈರೆಕ್ಟರ್ ಟೈಪು ಅಂತಂದರೆ ಸಸ್ಪೆನ್ಸ್ ಫಿಲಮಲ್ಲಿ ಓಲ್ಡ್ ಡೈರೆಕ್ಟರ್ ಟೈಪು ಅಂತ 50% ಇದ್ದಂತಹ ಸುಂಕವನ್ನು 18%ಗೆ ಇಳಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಅದು ಅದ್ಭುತವಾದಂತಹ ನಮಗೆ ರಿಲೀಫು ಮತ್ತು ನಿರಾಳತೆ. ಕಾರಣ ಪ್ರಪಂಚದ ಎಲ್ಲ ದೇಶಗಳು ಕಟ್ಟುತ್ತಿರುವ ಹಿನ್ನೆಲೆಯಲ್ಲಿ ನಾವೊಬ್ಬರೇ ಅಲ್ಲ, ಎಲ್ಲವನ್ನೂ ಕಟ್ತಿದ್ದಾನೆ ಎಕ್ಸೆಪ್ಟ್ ಸೌತ್ ಕೊರಿಯಾ ಆ್ಯಂಡ್ ಜಪಾನ್ ಮತ್ತು UK ಯುನೈಟೆಡ್ ಕಿಂಗ್ಡಮ್ 10% 15% ಅಲ್ಲಿದ್ದಾರೆ. ಅವರಿಬ್ಬರು 3 ಜನನೇ. UK 10%, ಅವರಿಬ್ಬರು 15% ಅಲ್ಲಿದ್ದಾರೆ. ಅದು ಬಿಟ್ಟುಬಿಟ್ರೆ ನಾವೇ ಲೀಸ್ಟ್. ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಈಗ ನಮಗೆ 18ಕ್ಕೆ. ಹಾಗಾಗಿ ಎಲ್ಲರೂ ಸಂತೋಷ ಪಟ್ಟಿಕೊಂಡು ರಸಮಲೈ ತಿನ್ನಬಹುದು. ಯಾಕದೆ ಸರ್ ರಸಮಲೈ ಯಾಕೆ, ಏನಾದರೂ ಅದಕ್ಕೂ ರೀಸನ್ ಇದೆ? ಅಲ್ಲ, ಅಣ್ಣಾಮಲೈ ಬೈಯಕ್ಕೋಗಿ ರಸಮಲೈ ಅಂತ ಬೈಕೊಂಡು ಮಕ್ಕಳಿಗೆ ಜಡ್ಜಿಸ್ಕೊಂಡಿದ್ರಲ್ಲ ಶಿವಸೇನೆಯವರು, ಅದಕ್ಕೆ ಜ್ಞಾಪಕ ಬಂತು. ಇಲ್ಲೂ ಯಾರು ಜಡ್ಜಿಸ್ಕೊಳಕ್ಕೆ ರೆಡಿ ಇದ್ರೆ ಜಡ್ಜ್ಗಳ್ಳಿ ಅಂತ ಹೇಳಿದೆ. ಬಹಳ ಪ್ರಮುಖವಾಗಿ ಭಾರತಕ್ಕೆ ಟೆಕ್ಸ್ಟೈಲು, ಫಾರ್ಮಾ, ಈ ಕೆಲವು ಕೃಷಿ ಅಂದರೆ ಪರ್ಟಿಕ್ಯುಲರ್ಲಿ ಅಕ್ಕಿ, ರೈಸು ನಾವು ಹೆವಿ ಪುಷ್ ಮಾಡ್ತೀವಿ ಅಮೆರಿಕದ ಮಾರ್ಕೆಟ್ ಒಳಕ್ಕೆ ನಾವು ರೈಸನ್ನು. ಇದೆಲ್ಲನೂ ನಮ್ಮವರು ಹೆಚ್ಚು ಕಡಿಮೆ ನಿಲ್ಲಿಸ್ಬಿಟ್ಟಿದ್ರು. ಜ್ಯುವೆಲ್ಸು, ಜೆಮ್ಸು, ಗೋಲ್ಡು, ಡೈಮಂಡು ಇದೆಲ್ಲ ಆಲ್ಮೋಸ್ಟ್ ಸ್ಟಾಪ್ ಆಗೋಗಿತ್ತು 50%ಇಂದಾಗಿ. 25% ರೆಸಿಪ್ರೋಕಲ್ ಟ್ಯಾರಿಫ್, ಅಂದರೆ ನೀನು ಟ್ಯಾರಿಫ್ ಹಾಕಿದೀಯಾ, ನಾನು ಹಾಕಿದ್ದೀನಿ ಸುಂಕ ಅಂತಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಈ 25% ರಷ್ಯಾ ಆಯಿಲ್ ಅನ್ನ ನೀವು ಕಚ್ಚಾ ಖರೀದಿ ಮಾಡ್ತಿದ್ದೀನಿ ಅಂತ ಹೇಳಿ ಹೆಚ್ಚುವರಿಯಾಗಿ ಹಾಕಿದ್ದ ದಂಡ ರೂಪದ 50% ಎರಡೂ ಹೋಗಿ ಈಗ 18ಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಇದು ತತ್ಕ್ಷಣದಿಂದ ಜಾರಿಗೆ ಬರುತ್ತೆ ಅಂದಿದ್ದಾರೆ. ಬರಲ್ಲ, ನನ್ನ ಪ್ರಕಾರ ಸೈನ್ ಆದಮೇಲೆ ಬರುತ್ತೆ. ಓಕೆ ಸರಿ, ಸಾಹೇಬ್ರು ಸೋಷಿಯಲ್ ಮೀಡಿಯಾ ಟ್ರೂತ್ ಇದೆಯಲ್ಲ ಅದರಲ್ಲಿ ಹೇಳ್ತಾರೆ ಏನು, ರಷ್ಯಾದ ಕೈಲ ಖರೀದಿಯನ್ನು ಕೊನೆಗೊಳಿಸಲು ಭಾರತಕ್ಕೆ ಗಡುವು ಕೊಟ್ಟಿದ್ದೀವಿ, ಅವರು ಒಪ್ಕೊಂಡು ಆಗೋಗಿದೆ ಅಂದ್ಬಿಟ್ಟಿದ್ದಾರೆ ಅವರು. ನಾನವನಲ್ಲ. ಇಲ್ಲಿಯವರೆಗೆ ಭಾರತ ಸರ್ಕಾರ ಈ ಒಪ್ಪಂದದ ಬಗ್ಗೆ ಯಾವ ಮಾಹಿತಿಯನ್ನೂ ಕೊಟ್ಟಿಲ್ಲ ಎಕ್ಸೆಪ್ಟ್ ಗ್ರೇಟ್ ಡೀಲು. ದೇಶ ಮುಂದಕ್ಕೆ ಹೋಗಕ್ಕೆ ಇದು ಅದ್ಭುತ ರಥ, ಇದು ಭವಿಷ್ಯದ ನಮಗೆ ಕಟ್ಟಿಬಿಡುತ್ತೆ. ಎರಡು ದೊಡ್ಡ ಡೆಮಾಕ್ರಸಿಗಳು ಒಂದಾದಾಗ ಏನಾಗುತ್ತೆ ಅಂತ ಈ ಥರ ಬರೀ ಬುರ್ಡೆ ಲೆವೆಲಲ್ಲೇ ಇದಾರಿಯೇ ಹೊರತು ಬುರ್ಡೆ ಅಲ್ಲ. ನಾಳೆ ಹೇಳ್ತಾರೋ ನಾಳಿದ್ದು ಹೇಳ್ತಾರೋ ಗೊತ್ತಿಲ್ಲ, ಅದು ಹೇಳೋವರೆಗೆ ಇವರು ಬಿಡೋ ಬರೀ ಈ ರೈಲನ್ನು ಕೇಳೋಕ್ಕಾಗಲ್ಲ, ಹಂಗಾಗಲ್ಲ. ಟ್ರಂಪು ಅಷ್ಟು ಯಾರೇ ಆಗ್ಬೋದು. ಮತ್ತು ರಷ್ಯಾ ಆಯಿಲನ್ನು ಖರೀದಿ ಮಾಡಲ್ಲ ಅಂತ ಯಾವುದೇ ಮಾಹಿತಿ ನಮ್ಮ ಬಳಿ ಇಲ್ಲ ಅಂತ ರಷ್ಯಾ ಹೇಳಿದೆ ಈಗಾಗಲೇ. ಇಟ್ಸ್ ಆಲ್ ರೈಟ್, ಇಲ್ಲದೆ ಇರ್ಬೋದು. ಬಟ್ ಭಾರತ ಮಾತು ಕೊಟ್ಟಿದೆಯಾ ಗೊತ್ತಿಲ್ಲ. ಬಟ್ ಒಂದಿದೆ ಇದರಲ್ಲಿ, ಬಹಳ ಜನ ಅಯ್ಯೋ ಬಿಟ್ಬಿಡ್ತಾರ ರಷ್ಯಾದ. ಆ್ಯಕ್ಚುಲಿ ನಾವು ರಷ್ಯಾದಿಂದ ಕಚ್ಚಾ ತೈಲನ ಖರೀದಿ ಮಾಡೋ ದೇಶನೇ ಅಲ್ಲ.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಬಹಳ ಜನ ಇದನ್ನು ಗಮನಿಸೋದೇ ಇಲ್ಲ. ನಾವೇನು ಬಡ್ಕೊಂಡು ಸಾಯೋಣ. ರಷ್ಯಾ ಹ್ಯಾಸ್ ನೆವರ್ ಬೀನ್ ಎ ಪ್ರೈಮರಿ ಆರ್ ಎ ಪ್ರಿನ್ಸಿಪಲ್ ಸಪ್ಲೈಯರ್ ಆಫ್ ಕ್ರೂಡ್. ಕಚ್ಚಾ ತೈಲವನ್ನು ಭಾರತಕ್ಕೆ ಸರಬರಾಜು ಮಾಡುವ ಪ್ರಮುಖ ಹಾಗೂ ಪ್ರಮುಖಾತಿ ಪ್ರಮುಖನಾದಂತಹ ದೇಶ ರಷ್ಯಾ ಭಾರತಕ್ಕೆ ಅಲ್ಲವೇ ಅಲ್ಲ. ಯುಕ್ರೇನ್ ಯುದ್ಧ ಪ್ರಾರಂಭ ಆದಾಗ ಕನ್ಸೆಷನ್ನಲ್ಲಿ ರಿಯಾಯಿತಿ ಕೊಟ್ಟರು, ನಾವು ತಗೊಂಡಿಟ್ಕೊಂಡ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹಂಗಾಗಿ ಅದು ಜಾಸ್ತಿ ಆಗಿತ್ತು. ಈಗ ಅದು ವಾಪಸ್ ಇಳಿದು ಬಂದು 20%ಗೋ 16%ಗೋ ಬಿದ್ದೋಗಿದೆ. ಹಿಂದೆ ಎಲ್ಲ ನಾವು 2-3% ಗೊತ್ತಿದ್ವಿ. ಯಾಕೆ ಹಾಗೆ ನಮ್ಮದು ಬಹಳ ಜನ ಅಂದ್ಕೊಂಡಿರೋದು ಯಾರು ಎಲ್ಲಿಂದ ಏನು ಬೇಕಾದ್ರೂ ಖರೀದಿ ಮಾಡ್ಕೊಂಡ್ಬಿಡ್ಬೋದು ಅಂದ್ಕೊಂಡಿದ್ದಾರೆ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಿಲ್ಲ. ಬಟ್ ತಾಂತ್ರಿಕವಾಗಿ ಕಚ್ಚಾ ತೈಲಗಳು ಒಂದೊಂದು ಭೂಭಾಗದ್ದು ಒಂದೊಂದು ತರಹದ ಕಚ್ಚಾ ತೈಲ. ಎಲ್ಲ ಕಚ್ಚಾ ತೈಲನೂ ಒಂದೇ ಥರ ಇರಲ್ಲ. ನನಗಿಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈಸೆಲ್ಫ್. ಅದನ್ನು ರಿಫೈನ್ ಮಾಡೋಕ್ಕೆ ರಿಫೈನರಿಗಳನ್ನು ಆ ಕಚ್ಚಾ ತೈಲಕ್ಕೆ ಹೊಂದುವಂತೆ ರೆಡಿ ಮಾಡ್ಕೋಬೇಕು. ಈಗ ವೆನೆಜುವೆಲನ್ ಆಯಿಲ್ ಈಸ್ ಎ ವೆರಿ ಡಿಫರೆಂಟ್ ಆಯಿಲ್ ದ್ಯಾನ್ ರಷ್ಯನ್ ಆಯಿಲ್. ಆರ್ ಸೌದಿ ಅರೇಬಿಯನ್ ಆಯಿಲ್ ಈಸ್ ವೆರಿ ಡಿಫರೆಂಟ್ ಆಯಿಲ್ ದ್ಯಾನ್ ಅಮೆರಿಕನ್ ಆಯಿಲ್ ಶೇಲ್. ಹಾಗಾಗಿ ಎಲ್ಲ ಆಯಿಲು ಒಂದೇ ಅನ್ನೋಕ್ಕಾಗಲ್ಲ. ಸ್ಟಿಲ್ ನಾವು ತಗೊಳ್ತೀವೋ ಇಲ್ವೋ ಗೊತ್ತಿಲ್ಲ. ಅಮೆರಿಕಾ ಅಥವಾ ವೆನೆಜುಲಾದಿಂದ ಖರೀದಿ ಮಾಡಬೇಕು ಅಂತ ಸಾಹೇಬರು ಹೇಳ್ಬಿಟ್ಟಿದಾರಂತೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಭಾರತ ಮೊದಲಿಂದ ಏನು ಹೇಳ್ತೇವೆ, ನಾವು ಯಾರಿಂದ ಬೇಕಾದ್ರೂ ಖರೀದಿ ಮಾಡ್ತೀವಿ. ನಮಗೆ ಅದರದ್ದು ದೇಶದ ರಕ್ಷಣೆ ಆಗಬೇಕು, ಎನರ್ಜಿ ಸೆಕ್ಯೂರಿಟಿ ನಂಬರ್ 1. ಕಾಸು ಹೆಚ್ಚು ಮಾರ್ಕೆಟು, ನಾವು ವ್ಯಾಪಾರ ಮಾಡೋಕೆ ನಿಂತ್ಕೋತೀವಿ ಸೊಪ್ಪು ಥರ. ನಮ್ಗೆ ಅದು ಹೋಗ್ಬೇಕು. ಎಲ್ಲಿ ಕಡಿಮೆ ಬರುತ್ತೆ ಅಲ್ಲಿಗೆ ಬರ್ತೀವಪ್ಪ. ನಾವು ರಷ್ಯಾನೇ ಗುತ್ತಿಗೆ ಹೊಡ್ಕತೀವಿ ಅಂತಲೂ ಹೇಳಿಲ್ವಲ್ಲ. ನಾವೆಲ್ಲ ಹೇಳಿದೀವಿ, ಯಾರಿಗೂ ಮುದ್ರೆ ಹಾಕಿಲ್ಲ. ಏನಕ್ಕೆ ಬರೀ ಭಾರತದ ಮೇಲೆಲ್ಲ ದಬ್ಗ ಅಂತ ಬೀಳ್ತಾರಪ್ಪ ಅಂತಂದ್ರೆ, ಭಾರತ ಚೈನಾ ಏರ್ಪೇರ್ ಮಾಡಿದ್ರೆ ಖರೀದಿನ ಪ್ರೊಡ್ಯೂಸ್ ಮಾಡೋ ದೇಶ ಏರ್ಪೇರ್ ಆಗಿ ಮೇಲಕ್ಕೆ ಹೋಗ್ಬಿಡುತ್ತೆ ಒಂದೇ ಸರಿಗೆ. ಶಿವ ಅನ್ಕೊಂಡು ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಮ್ಮಿಬ್ಬರದು ಕನ್ಸಂಪ್ಷನ್ ಅಷ್ಟಿದೆ. ಭಾರತದ್ದು ಕನ್ಸಂಪ್ಷನ್ ಅಷ್ಟು ಹೆವಿ ಕನ್ಸಂಪ್ಷನ್ ನಮ್ಮದು. ಸೊ ಖರೀದಿ ಮಾಡ್ಬೋದು ನಾವು ನಾಳೆ ವೆನೆಜುಲಾದ ಖರೀದಿ ಔಷಧ ಖರೀದಿನ, ಅಥವಾ ಅಮೆರಿಕಾಯಿಂದ ಆ್ಯಕ್ಚುಲಿ ಮಾಡ್ತಾ ಇದ್ದೀವಿ ನಾವು. ಒಂದಿಷ್ಟು ಆಯಿಲ್ ಪರ್ಚೇಸ್ ಇದೆ. ಆ್ಯಕ್ಚುಲಿ ವೆನೆಜುಲಾಯಿಂದನೂ 2% ಇಷ್ಟು ಆಯಿಲ್ ಪರ್ಚೇಸ್ ಇದೆ ನಮ್ಮದು. ಮಡೂರೋ ಇದ್ದಾಗಲೇ ನಮ್ಮದು ಒಂದು 2% ಆಯಿಲ್ ಪರ್ಚೇಸ್ ಇದೆ ಅಲ್ಲಿಂದ. ಇದೆಲ್ಲ ಆಪ್ಟಿಕ್ಸ್. ಅಥವಾ ಇಂಡಿಯಾನವ್ರೇನು ಬಕ್ರಾಗಳ ಅಥವಾ ರಷ್ಯಾದವ್ರು ಬಕ್ರಾಗಳ. ಆಯ್ತಪ್ಪ, ಆಯಿಲಲ್ಲಿ ಕಾಸು ನಿಲ್ಲಿಸ್ತೀರಿ. ಯಾತಕ್ಕೆ? ರಷ್ಯಾಗೆ ಡಾಲರ್ ಸಿಕ್ಕಿಬಿಡುತ್ತೆ, ಡಾಲರಿಂದ ಅದು ವೆಪನ್ಸನ್ನು ತಗೊಂಡ್ಬಿಡುತ್ತೆ, ಆ ವೆಪನ್ಸಿಂದ ಯುದ್ಧ ಮಾಡಿಬಿಡುತ್ತೆ, ಆ ಯುದ್ಧದಿಂದ ಯುಕ್ರೇನ್ ತೊಂದರೆ ಕೊಡುತ್ತೆ, ಡ್ಯಾಶು ಇಷ್ಟಿತ್ತಾನೆ. ಆಲ್ ರೈಟ್. ಯಾರು ಅವ್ರಿಗೆ ಡಾಲರ್ ಕೊಡ್ತಿರೋದು? ನೀವು ಇಂಡಿಯಾನವರು ತಗೊಂಡು ತುಂಬಿ ಕೊಡ್ತಾ ಇದ್ದೀರಿ ಚೀಲದಲ್ಲಿ ಡಾಲರ್ನ. ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಓಕೆ, ನಾವು ಕೊಡಲ್ಲ ಅಷ್ಟೇ ತಾನೆ. ಆಯ್ತು, ಕೊಡಕ್ಕೆ ಅದು ಒಂದೇನು ಆಗಬೇಕಾಗಿ ಇಲ್ವಲ್ಲ. ನಾಳೆ Su-57 ಮ್ಯಾನುಫ್ಯಾಕ್ಚರಿಂಗ್ ಕಮ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಾವು ರಷ್ಯಾ ಜೊತೆ ಇಲ್ಲೇ ತಯಾರಿ ಮಾಡೋದು ಪ್ಲಸ್ ಅದನ್ನು ಬೈ ಮಾಡೋದು ಮಾಡಿದ್ರೆ ಒಂದು 4 ಬಿಲಿಯನ್ನೋ 6 ಬಿಲಿಯನ್ನೋ 8 ಬಿಲಿಯನ್ನೋ ಡೀಲ್ ಮಾಡಿದ್ರೆ ಕೊಡೋದು ಬೇಡವಾ? ಆಗೇನು ಮಾಡ್ತೀರಿ? ಆಗ್ಲೂ ಅಲ್ಲಿ ಕ್ಯಾಲ್ಕುಲೇಷನ್ ಹಿಂಗಾದ್ರೆ ಹೆಂಗಾಗತ್ತೆ? ಹಂಗೆಲ್ಲ ಆಗಲ್ಲ. ಅದು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.